ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾಕೆ ನಮ್ಮೆಲ್ಲರಿಗೂ ಇಂಗ್ಲಿಷ್ ಮಾತಾಡಕ್ ಕಷ್ಟ ಆಗುತ್ತೆ ಅಂದ್ರೆ, ನಮಗೆ ಇವಾಗ ಇಂಗ್ಲಿಷ್ ಮಾತಾಡಕ್ ಬರುತ್ತೆ, ಓದಕ್ ಬರುತ್ತೆ, ಬರೆಯಕ್ ಬರುತ್ತೆ, ಬಟ್ ಆದ್ರೂ ನಮಗೆ ಒಂದು ಸ್ಟೇಜ್ ಅಂತ ಹೋದಾಗ, ಇಲ್ಲ ಅಂದ್ರೆ ಫ್ರೆಂಡ್ಸ್ ಅಂತ ಬಂದಾಗ ಇಂಗ್ಲಿಷ್ ಮಾತಾಡೋ ಅವಕಾಶಗಳು ಸಿಕ್ಕಾಗ ಬಟ್ ನಾವು ಮಾತಾಡೋದಿಲ್ಲ, ಮೌನವಾಗಿ ಬಿಡ್ತೀವಿ. ಯಾಕೆ ಇದು ಇಂಗ್ಲಿಷ್ ಅನ್ನೋದು ಒಂದು ಕಬ್ಬಿಣದ ಕಡ್ಲೆ ಆಗಿರುತ್ತೆ. ಅಂಡ್ ಹೌ ಟು ವಿ ಲರ್ನ್ ಇಂಗ್ಲಿಷ್, ಇಂತಹ ಸಾಕಷ್ಟು ಪ್ರಶ್ನೆಗಳು ತಲೆಯಲ್ಲಿ ಓಡುತ್ತಾನೆ ಇರುತ್ತೆ ಬಹಳಷ್ಟು ಜನಕ್ಕೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಸುಲಭವಾಗಿ ಸಲಹೆಗಳನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಸಾಯಿ ರಡಾರ್ ಇನ್ಸ್ಟಿಟ್ಯೂಟ್ ಮಾಲೀಕರಾದಂತಹ ಅರುಣ್ ಕುಮಾರ್ ಸರ್ ಅವರು. ಈ ಎಲ್ಲಾ ಪ್ರಶ್ನೆಗಳನ್ನ ಬೇಯಿಸಿ ಹೇಗೆ ನಾವು ಸುಲಭವಾಗಿ ಇಂಗ್ಲಿಷ್ ನ ಕಲಿಯೋದು, ಇಂಗ್ಲಿಷ್ ಅಷ್ಟೇ ಅಲ್ಲ, ಯಾವುದೇ ಒಂದು ವಿದ್ಯೆಯನ್ನ ಕಲಿಯೋದು ಹೇಗೆ ಅನ್ನೋದಕ್ಕೆ ಸಂಪೂರ್ಣ ಮಾಹಿತಿಯನ್ನ ಇವತ್ತು ನಮಗೆ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಬನ್ನಿ ನೋಡ್ತಾ ಹೋಗೋಣಂತೆ. ಯಾವುದನ್ನೇ ಆಗ್ಲಿ ಪ್ರಾಕ್ಟೀಸ್ ಮಾಡದೆ ಯಾವುದು ಕೂಡ ಬರೋದಿಲ್ಲ. ನಾವು ಬಹಳಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತೀವಿ, ಆದರೆ ಆ ಪ್ಲಾನ್ ಪ್ರಕಾರ ನಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಬೇರೆ ಬೇರೆ ಒತ್ತಡಗಳು, ಡಿಸ್ಟ್ರಾಕ್ಷನ್ಸ್ಗಳ ಕಾರಣದಿಂದಾಗಿ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಬಿಡ್ತೇವೆ, ಪೋಸ್ಟ್ಪೋನ್ ಮಾಡ್ತೇವೆ. ನಾಳೆಯಿಂದ ಮಾಡಿದ್ರಾಯ್ತು, ಮುಂದಿನ ತಿಂಗಳಿಂದ ಮಾಡಿದ್ರಾಯ್ತು, ಹೀಗೆ ನೆಪಗಳನ್ನು ಹೇಳ್ತಾ ಹೋದ್ರೆ ಯಾವುದನ್ನು ಕೂಡ ಕಲೀಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಹಾಗೆ ಇಂಗ್ಲಿಷ್ ಕೂಡ ಅಷ್ಟೇನೆ. ನಾನು 4 ಜನರ ನಡುವೆ ಮಾತಾಡಬೇಕು, ಇಂಗ್ಲಿಷ್ ನನಗೆ ಅರ್ಥ ಆಗುತ್ತೆ, ಆದ್ರೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಮಾತಾಡಿ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಬರವಣಿಗೆ ಬಂತು ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಆಗದಿರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರದು ಅಂತ ಹೇಳಿದ್ರೆ ಬರವಣಿಗೆಯಿಂದ ಮಾತ್ರ ಸಾಧ್ಯ ಇದೆ, ಗಟ್ ಮಾಡಬಾರ್ದು. ಬರವಣಿಗೆಯಿಂದ ಮಾತ್ರ ಸಾಧ್ಯ. ಬರೆದು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಆಗ 4 ಜನರ ನಡುವೆ ಯಾರಾದ್ರೂ ಏನಾದ್ರು ಹೇಳಿದಾಗ ಡಿಕ್ಟೇಟ್ ಮಾಡಿದ ವಿಚಾರಗಳನ್ನ ನಾವು ನಿರ್ಭಯವಾಗಿ ಅವ್ರ ಮುಂದೆ ಬರೀಬಹುದು. ಹಾಗೆ ಇನ್ನು ಮಾತಾಡೋದು ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಒಂದಷ್ಟು ವಾಕ್ಯಗಳನ್ನ ತೆಗೆದುಕೊಳ್ಳೋಣ, ನಿತ್ಯ ವಾಕ್ಯಗಳನ್ನ ತೆಗೆದುಕೊಂಡು ಅದನ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ. ಅವಕಾಶ ಸಿಕ್ಕಾಗೆಲ್ಲ ಜನರೊಂದಿಗೆ ಮಾತಾಡೋ ಪ್ರಯತ್ನವನ್ನ ಮಾಡೋಣ. ಆಗ ಮಾತ್ರ ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ. ಮಿನಿಮಮ್ ನಾವೊಂದು 3 ತಿಂಗಳು ಈ ಒಂದು ಅಭ್ಯಾಸವನ್ನ ನಾವು ಮಾಡ್ತಾ ಹೋದ್ರೆ ನಮ್ಮ ದೇಹ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಈ ದೇಹಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಎಕ್ಸಸೈಸ್ ಗಳನ್ನ ಮಾಡ್ತಾ ಇದ್ದೀವಿ. ಅವರು ಕೂಡ ಹೇಳೋದು ಅಷ್ಟೇನೆ, ಕನ್ಸಿಸ್ಟೆನ್ಸಿಯನ್ನ ಫಾಲೋ ಮಾಡಿ ಅಂತೇಳಿ. ನಾಲೆಡ್ಜಿಗೆ ಬಂದ್ರು ಕೂಡ ಅಷ್ಟೇನೆ, ನಾವು ಬರೆದು ಪ್ರಾಕ್ಟೀಸ್ ಮಾಡಿ, ಮಾತಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಯಶಸ್ಸಿನ ಹಾದಿಯನ್ನು ತುಳಿಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಪ್ಲಾನ್ ಮಾಡ್ಕೊಳ್ಳಿ, ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಷನ್ ಅನ್ನ ಮಾಡಿ, ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ನಾನು ಪ್ಲಾನ್ ಮಾಡ್ತೇನೆ ಆದ್ರೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ, ನನಗೊಬ್ರು ಸೂಕ್ತ ವ್ಯಕ್ತಿ ಬೇಕು ಅಂತ ಹೇಳಿದ್ರೆ ಖಂಡಿತ ನಾನು ನಿಮ್ ಜೊತೆಗೆ ಇರುತ್ತೇನೆ. ಶ್ರೀ ಸಾಯಿ ರೆಡಾರ್ ಇನ್ಸ್ಟಿಟ್ಯೂಷನ್ ದಾವಣಗೆರೆ. ಒಮ್ಮೆ ನೀವು ಇಲ್ಲಿಗೆ ಭೇಟಿ ನೀಡಿ ಕೆಳಗೆ ಕಾಣುವಂತಹ ಮೊಬೈಲ್ ಸಂಖ್ಯೆಗೂ ಕೂಡ ನೀವು ಡಯಲ್ ಮಾಡಬಹುದು. ಧನ್ಯವಾದಗಳು.